ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನಮ್ಮ RCB ಫ್ಯಾನ್ಸ್ಗಳಿಗೆ ಒಂದು ದೊಡ್ಡ ನಿರಾಶೆ ಅಂತಲೇ ಹೇಳ್ಬೋದು. ಯಾಕಂದರೆ ಮೊನ್ನೆ ನಮ್ಮ RCB ತಂಡ ಒಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಗುಜರಾತ್ ಟೈಟನ್ಸ್ ಮ್ಯಾಚ್ನ ಟಿಕೆಟ್ಸನ್ನು ಔಟ್ ಮಾಡಿತ್ತು. ಬಟ್ ಆ ಟೈಮಲ್ಲಿ ಕೇವಲ ಎರಡು ನಿಮಿಷದಲ್ಲಿ ಹೌಸ್ಫುಲ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಅದರಲ್ಲಿ ಒಂದು ದುಬಾರಿ ಬೆಲೆಗೆ ಇದ್ದಾವೆ ಅಂತಲೇ ಹೇಳ್ಬೋದು ಟಿಕೆಟ್ಗಳು. ನಮ್ಮಂಥ ಮಿಡಲ್ ಕ್ಲಾಸ್ ಜನ ಹೋಗೋಕ್ಕೆ ಈ ಟಿಕೆಟ್ ದರ ಶೂಟ್ ಆಗಲ್ಲ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಸ್ಟೇಡಿಯಂ ಚಿನ್ನಸ್ವಾಮಿ ಸ್ಟೇಡಿಯಂ ಚಿಕ್ಕದಾಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಇದರ ಡಬಲ್ ಆದರೂ ಕೂಡ ಸೀಟ್ಗಳು ಹೌಸ್ಫುಲ್ ಆಗೇ ಆಗ್ತವೆ. ಬಟ್ ಇದನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ RCB ಎಷ್ಟೋ ಫ್ಯಾನ್ಸ್ಗಳಿಗೆ ಟಿಕೆಟೇ ಸಿಗ್ತಾ ಇಲ್ಲ ನೋಡಿ. ಕೇವಲ 2 ನಿಮಿಷದಲ್ಲಿ ಫುಲ್ ಆಗಿದೆ. ಇವತ್ತು ಕೂಡ ಡೆಲ್ಲಿ ವಿರುದ್ಧ ಮ್ಯಾಚ್ ಇದೆಯಲ್ಲ, ಆ ಮ್ಯಾಚ್ಗೆ ಟಿಕೆಟನ್ನು ಔಟ್ ಮಾಡಿದರು. ಬಟ್ ಇದು ಕೂಡ ಅವಾಗಲೇ ಸೋಲ್ಡ್ ಔಟ್ ಆಗಿದೆ ಅಂತಲೇ ಹೇಳ್ಬೋದು. ನಮ್ಮ RCB ಅಭಿಮಾನಿಗಳಿಗೆ ಕೇವಲ ಇದು ನಿರಾಶೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೇವಲ 2 ನಿಮಿಷದಲ್ಲಿ ಎಲ್ಲ ಹೌಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು. ಇನ್ನೂ ಇದರ ಡಬಲ್ ಎಕ್ಸ್ಟೆಂಡ್ ಆದರೂ ಕೂಡ ಫುಲ್ ಆಗೇ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ RCB ಫ್ಯಾನ್ಸ್ ಕ್ರೇಜ್ ಅಷ್ಟಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಮ್ಯಾನೇಜ್ಮೆಂಟ್ ಇದಕ್ಕೆ ಏನಾದರೂ ಪರಿಹಾರ ನೋಡಲೇಬೇಕು. ಯಾಕಂದರೆ ಎಷ್ಟೋ ಫ್ಯಾನ್ಸ್ಗಳಿಗೆ ಇದು ನಿರಾಶೆ ಆಗಿದೆ ಅಂತಲೇ ಹೇಳ್ಬೋದು. ದೊಡ್ಡ ನಿರಾಶೆ ಅಂತಲೇ ಹೇಳ್ಬೋದು. ಯಾಕಂದರೆ ಕೇವಲ 2 ನಿಮಿಷದಲ್ಲಿ ಹೌಸ್ಫುಲ್ ಆಗುತ್ತಂದರೆ ಇದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒಂದೇ ನೋಡಿ. ನೆಕ್ಸ್ಟ್ ಬೇರೆ ಕಡೆ ಎಲ್ಲ ಎಲ್ಲಿ ಮ್ಯಾಚ್ ನಡೆದ್ರೂ ಕೂಡ ಸ್ವಲ್ಪ ಸೀಟ್ಗಳು ಇನ್ನೂ ಖಾಲಿ ಉಳಿದಿರ್ತವೆ ಅಂತಲೇ ಹೇಳ್ಬೋದು. 75% ಅಷ್ಟೇ ಫುಲ್ ಆಗಿರುತ್ತೆ. ಬಟ್ ಟಿಕೆಟ್ ಪ್ರೈಸ್ ಕೂಡ ಇಲ್ಲಿ ಕಡಿಮೆ ಇರುತ್ತೆ. ಬಟ್ ನಮ್ಮಲ್ಲಿ ಆ ಥರ ಇಲ್ಲ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ.